ಈ 40-50 ವರ್ಷಗಳ ಹಿಂದೆ ಟೆಲಿವಿಷನ್ ಹಾವಳಿ ಇರಲಿಲ್ಲ. ಜನರಿಗೆ ಸಂಜೆ ಹೊತ್ತು ಸಾಕಷ್ಟು ಸಮಯ ಇರ್ತಾ ಇತ್ತು, ಸ್ನೇಹಿತರೊಂದಿಗೆ ಹರಟೋದಕ್ಕೆ, ಪುಸ್ತಕ ಓದೋದಕ್ಕೆ, ಸಂಗೀತ ಕೇಳೋದಕ್ಕೆ. ಆಗ ಶಿಕ್ಷಣ ಅಂದ್ರೂ ಆಯ್ತು, ಮನೋರಂಜನೆ ಆಯ್ತು, ಏನ್ ದೊರಕಿದ್ರು ರೇಡಿಯೋದಿಂದಾನೇ ಬರಬೇಕು. ಈ ಆಕಾಶವಾಣಿ ಅನ್ನುವಂಥದ್ದು ಅದ್ಭುತ ಶಬ್ದ ಪ್ರಪಂಚ. ಬಹಳ ಅದ್ಭುತ ಸಮಯ ಅದು. ಕಣ್ಣಿಗೆ ಕಾಣಿಸಲ್ಲ, ಆದ್ರೆ ಕಣ್ಣಿಗೆ ಕಟ್ಟುವಂತೆ ಮಾಡೋದಿದೆಯಲ್ಲ, ಅದೇ ಆಕಾಶವಾಣಿ ವಿಶೇಷತೆ. ನಾನು ಸುಮಾರು 2 ದಶಕಗಳು ಹೆಚ್ಚು ಕಾಲ ಆಕಾಶವಾಣಿ ನಾಟಕದಲ್ಲಿ ಕಲಾವಿದನಾಗಿ ಭಾಗವಹಿಸಿ ಅದು ಸೊಬಗನ್ನು ಸೌದಿದ್ದೇನೆ. ಅದು ಏನ್ ನಿರ್ಮಾಣ ಮಾಡುತ್ತಲ್ಲ ಭಾವಸೌಧ, ಅದರ ಬಗ್ಗೆ ಹೆಮ್ಮೆ ಪಟ್ಟಿದ್ದೇನೆ. ಯಾವ ಮಟ್ಟಕ್ಕೆ ಹೋಗ್ಬೋದು ಅದರ ಆಳ ಹರಹುಗಳ ಬಗ್ಗೆ ಬೆರಗು ಪಟ್ಟಿದ್ದೇನೆ. ಕೆಲವೊಂದು ಬಾರಿ ಆಕಸ್ಮಿಕವಾಗಿ ಆಗುವಂತಹ ತಪ್ಪುಗಳಿಂದ ಅದಾಗುವಂತ ಅನಾಹುತಗಳ ಬಗ್ಗೆ ಗಾಬರಿ ಪಟ್ಟಿದ್ದೇನೆ. ಅಂಥ ಒಂದು ಪ್ರಸಂಗವನ್ನ ಪ್ರಸಾರ ಮಾಧ್ಯಮದಲ್ಲಿ ತಮ್ಮದೇ ಆದಂತಹ ಒಂದು ವಿಶೇಷ ಛಾಪು ಮೂಡಿಸಿದಂತ ಡಾಕ್ಟರ್ ಎಚ್ ಕೆ ರಂಗನಾಥ್ ಅವರು ತಮ್ಮ ನೆನಪಿನ ನಂದನ ಪುಸ್ತಕದಲ್ಲಿ ದಾಖಲೆ ಮಾಡಿದ್ದಾರೆ. ತುಂಬಾ ತಮಾಷೆ ಪ್ರಸಂಗ ಸ್ನೇಹಿತರೆ. ಅದು ನಿಮ್ ಕಣ್ಣಿನ ಚಿತ್ರ ಬರ್ಬೇಕು, ಅದನ್ನು ಕೇಳಬೇಕಾದ್ರೆ. ಒಂದು ಬಾರಿ ರಾಕ್ಷಸರ ಮುದ್ರಿಕೆ ಅನ್ನೋ ನಾಟಕ ಸಿದ್ಧ ಆಗ್ತಾ ಇತ್ತು. ಅದು ನೇರ ಪ್ರಸಾರದ ನಾಟಕ. ನೇರ ಪ್ರಸಾರ ಅಂದ್ರೆ ಏನ್ ಹೇಳಿ, ಓದ್ ನಾಟಕನ ರೆಕಾರ್ಡ್ ಮಾಡ್ಕೋತಾರೆ, ಆಮೇಲೆ ಬ್ರಾಡ್ಕಾಸ್ಟ್ ಮಾಡ್ತಾರೆ. ಇದು ಹಾಗಲ್ಲ. ಸ್ಟುಡಿಯೋದಲ್ಲಿ ಮಾತಾಡ್ತಿರೋ ಹಾಗೇನೆ ನಟನೆ ಮಾಡದಂತೆ ನೇರವಾಗಿ ಪ್ರಸಾರ ಆಗ್ತದೆ. ತಕ್ಷಣ ಗಾಳಿ ಹೋಗ್ಬಿಡುತ್ತೆ. ಅದು ಯಾವುದು ಅಜಾಗರೂಕತೆಗೆ ಚಾನ್ಸೇ ಇಲ್ಲ. ಇಲ್ಲಿ ಒಂದು ಚೂರು ತಪ್ಪಾದ್ರೂ ಕೂಡ ಅದು ಹಾಗೆ ವೀಕ್ಷಕರನ್ನು ತಲುಪಿಡುತ್ತೆ. ಅದಕ್ಕೆ ರಂಗನಾಥ್ ಅವರು ತುಂಬಾ ಎಚ್ಚರದಿಂದ ಎಲ್ಲಾ ಕಲಾವಿದರನ್ನ ಒಂದ್ ಕಡೆ ಸೇರಿಸಿ 3-4 ದಿವಸ ಸತತವಾಗಿ ರಿಹರ್ಸಲ್ ಮಾಡಿಸಿದ್ರು. ಟೈಮ್ ರಿಹರ್ಸಲ್, ಫೈನಲ್ ರಿಹರ್ಸಲ್ ಎಲ್ಲ ಮಾಡಿ ಮುಗಿದಿತ್ತು. ಅದೊಂದು ಐತಿಹಾಸಿಕ ನಾಟಕ. ಅದರ ಅವಧಿ ಸುಮಾರು 45 ನಿಮಿಷ. ಈ ನಾಟಕ ಕಲಾವಿದರೇನು ಹೊಸಬರಲ್ಲ, ಎಕ್ಸ್ಪರ್ಟ್ಸ್ ಎಲ್ಲರೂ ಪರಿಣಿತರೆ. ಅದರಲ್ಲೂ ಆ ನಂಜಪ್ಪನ ಪಾತ್ರದ ಪೋಜೆ ಬೇರೆ. ಆ ನಂಜಪ್ಪನ ಟೋಟಲ್ ಕಲಾವಿದ. ಅವನು ನಾಟಕದಲ್ಲಿ ಪರಾಕ್ ಹೇಳೋದಾಗ್ಲಿ, ಮಂತ್ರ ಪಠಣ ಆಗ್ಲಿ, ಬಾಯಿಂದ ಚಿತ್ರ ವಿಚಿತ್ರ ಶಬ್ದ ಹೊರಡಿಸೋದಾಗ್ಲಿ, ತಬಲಾ ನುಡಿಸೋದಾಗ್ಲಿ, ಎಲ್ಲದರಲ್ಲೂ ಅವನದೇ ವಿಶೇಷ ಗಮ್ಮತ್ತು. ಈ ನಾಟಕದೊಳಗೆ ನಂಜಪ್ಪಂದು ಡಂಗೂರದವನ ಪಾತ್ರ, ಡಂಗರ ಹೊಡೆಯೋದು. ನಾಟಕದ 32ನೇ ಅಥವಾ 33ನೇ ನಿಮಿಷದೊಳಗೆ ಡಂಗೂರದವ ಬರ್ತಾನೆ. ಹಲಿಗೆ ಬಡ್ಕೊಂಡು ಚಂದನದಾಸನಿಗೆ ಮರಣದಂಡನೆ, ಚಂದನದಾಸನಿಗೆ ಮರಣದಂಡನೆ ಅಂತ ಕೂತ್ಕೊಂಡು ಬರ್ತಾನೆ. ಆ ರಿಹರ್ಸಲ್ ಅಲ್ಲಿ ಆ ನಂಜಪ್ಪನ ತಾರಕ ಧ್ವನಿ ಕೇಳೋದೇ ಬಹಳ ಸಂತೋಷ, ಎಲ್ಲರಿಗೂ ಖುಷಿ ಆಗುತ್ತೆ. ಇನ್ನೊಮ್ಮೆ ಹೇಳೋ ಅನ್ನೋರು ಮತ್ ಖುಷಿಯಿಂದ ಹೇಳ್ಬೇಕು. ಅವನು ಚಂದನದಾಸನಿಗೆ ಮರಣದಂಡನೆ ಕೂತ್ಕೊಂಡ್ ಬರ್ತಿದ್ದ. ಅವನು ಉತ್ಸಾಹ. ನಾಟಕದ ದಿನ ಬಂತು. ನೇರ ಪ್ರಸಾರ, ನೆನಪಿರ್ಬೇಕು. ಅಂದ್ರೆ ಏನೂ ನಿಲ್ಸೋಕ್ಕಾಗಲ್ಲ. ಶುರು ಆದ್ರೆ ಮುಗಿಯೋರು ಹಾಗೆ ಹೋಗ್ಬೇಕು. ಏನ್ ತಪ್ಪಾದ್ರೂ ತಪ್ಪು ಹಾಗೆ ಹೋಗ್ಬಿಡುತ್ತೆ. ನಾಟಕ ಶುರುವಾಗಿ 6-8 ನಿಮಿಷ ಆಗಿದೆ. ತುಂಬಾ ಸೊಗಸಾಗಿ ಬರ್ತಾ ಇತ್ತು ನಾಟಕ. ಈ ಸ್ಟುಡಿಯೋ ಇದೆಯಲ್ಲ, ಸ್ಟುಡಿಯೋ ಪಕ್ಕದಲ್ಲಿ ರೆಕಾರ್ಡಿಂಗ್ ರೂಮ್ ಇರುತ್ತೆ. ನಡುವೆ ಒಂದು ಕಾಜಿನ ಪರದೆ ಇರುತ್ತೆ. ಅಲ್ಲಿ ಕೂತಂತ ನಿರ್ದೇಶಕರಿಗೆ ಒಳಗಿನ ಕಾಣಿಸುತ್ತೆ, ಕೇಳಿಸುತ್ತೆ. ಆದ್ರೆ ಇಲ್ಲಿ ಮಾತಾಡೋದು ಹೊರಗಡೆ ಕೇಳಿಸಲ್ಲ. ಎಲ್ಲ ನೋಡ್ತಾ ಇದ್ರು ಎಚ್ಚರಿಕೆಯಿಂದೆಲ್ಲ ಸರಿ ಆಗ್ತಾ ಇದೆಯಾ ಅಂತ. ಆಗ ರಂಗನಾಥರಿಗೆ ತುಂಬಾ ತೆಳುವಾದಂತಹದ್ದು, ಅದು ದೀರ್ಘವಾದಂತ ಯಾವುದೋ ಸಪ್ಪಳ ಕೇಳಿಸ್ತು. ಗಾಬರಿ ಆಯ್ತವ್ರು. ಏನ್ ಸಪ್ಪಳ ಬರ್ತಾ ಇದೆ, ಹಿನ್ನೆಲೆ ಬರ್ತಾ ಇದೆಯಲ್ಲ. ಎಚ್ಚರದಿಂದ ಸ್ಟುಡಿಯೋದಲ್ಲಿದ್ದವ್ರು ಎಲ್ಲಾರು ಹಿಂಗೆ ದಿಟ್ಟಿಸಿ ನೋಡಿದ್ರು. ಮೂಲೆಗೆ ನೋಡಿದಾಗ ಗಾಬರಿ ಆಗ್ಬಿಡ್ತವ್ರಿ. ಇದ್ದಾನಲ್ಲ ನಂಜಪ್ಪ, ಆ ಹಲಿಗೆನ ಮುಂದಿಟ್ಕೊಂಡಿದ್ದಾನೆ. ಆಣಿಸ್ಕೊಂಡು ಅದನ್ನೇ ಆಧಾರ ಮಾಡಿಕೊಂಡು ಕತ್ತನದ್ರ ಮೇಲೆ ವಾಲಿಸ್ಕೊಂಡು ಕಣ್ಣು ಮುಚ್ಚಿಕೊಂಡು ಒಳ್ಳೆ ಮಂಪರ್ನಲ್ಲಿದ್ದ. ತೆಳ್ಳನೆ ಗೊರಕೆ ಹೊಡಿತಾ ಇದ್ದಾನೆ. ಮುಖದಲ್ಲಿ ಮಂದಹಾಸ. ಅದು ಯಾವ ಸುಂದರ ಸ್ವಪ್ನ ಬಂದಿತ್ತು ಆತನಿಗೆ ಗೊತ್ತಿಲ್ಲ. ನಾಟಕ ಶುರುವಾಗಿ 10 ನಿಮಿಷ ಆಯ್ತು. ರಂಗನಾಥ ಹೆದರಿಕೆ ಏನು ಅಂದ್ರೆ, ಅವನು ಹಾಗೆ ಬಿಟ್ಬಿಟ್ರೆ ಗೊರಕೆ ಇನ್ನೂ ಜೋರಾಗಬಹುದು. ಅದು ರೇಡಿಯೋದ ಅಲೆಗಳಲ್ಲಿ ಸೇರಿ ಹೋಗ್ತದೆ. ಈ ಸಪ್ಪಳ ಏನ್ ಬಂತು ಅಂತ ಜನರಿಗೆ ಗೊತ್ತಾಗಲ್ಲ. ಅದಕ್ಕೆ ಅವ್ರು ಏನ್ ಮಾಡಿದ್ರು, ಕಾಣುತ್ತಲ್ಲ ಹೇಗಿದ್ರು ಆ ಗಾಜಿನ ಮೂಲಕ ಸನ್ನೆ ಮಾಡಿದ್ರು. ಇನ್ನೊಬ್ಬ ಕಲಾವಿದರು ಸನ್ನೆ ಮಾಡಿದ್ರು. ರಂಗನಾಥರು ನೋಡಿ ನಂಜಪ್ಪ ಮಲ್ಕೊಂಡಿದ್ದಾನೆ, ಎಬ್ಸಿ ಅವನ್ನ ಅಂತ ಕೈ ಮಾಡಿ ಎಬ್ಸಿ ಅಂತ ಸನ್ನೆ ಮಾಡಿದ್ರು. ಮುಂದೆ ಆದದ್ ಮಾತ್ರ ದೊಡ್ಡ ಅನಾಹುತ. ಕಲಾವಿದರು ಹೋಗಿ ನಂಜಪ್ಪನ ಬೆನ್ ತಟ್ಟಿ ಏಳು ಅಂತ ಸನ್ನೆ ಮಾಡಿದ್ರು. ಆ ನಂಜಪ್ಪ ಯಾವುದೋ ಸ್ವಪ್ನದ ಸೌಧದಲ್ಲಿ ಕೂತಿದ್ನಲ್ಲ, ಅದು ಠಪ್ ಅಂತ ಬಿದ್ದು ಹೋಗಿರ್ಬೇಕು. ತಕ್ಷಣ ಎಚ್ಚರ ಆಯ್ತು. ಅವನು ಯಾಕೆ, ಏನು, ಹೇಗೆ, ತಾನು ಎಲ್ಲಿದ್ದೇನೆ
ಅನ್ನೋದನ್ನ ನಿದ್ರೆ ಮಂಪರದಲ್ಲಿ ನೆನಪು ಮಾಡ್ಕೊಂಬಿಟ್ಟ. ಅವನಿಗೆ ಏನ್ ಅನ್ಸು ಗೊತ್ತಾ, ಎಬ್ಸಿದ ತಕ್ಷಣ ತನ್ನ ಪಾಳಿ ಬಂತು, ತನ್ನ ಸಮಯ ಬಂತು ಹಲಿಗೆ ಬಾರಿಸೋದು ಅಂತ ಅನ್ಕೊಂಡು ನಗಾರಿ ಹಿಡ್ಕೊಂಡು ಜೋರ ಕೊಂಡ್ಕೊಂಡು ಓಡಿ ಬಂದ. ಕೇಳ್ರಿ ಕೇಳ್ರಿ ಚಂದ್ರೆಲ್ಲ ಕೇಳ್ರಿ, ಚಂದನ ದಾಸನಿಗೆ ಮರಣದಂಡನೆ, ಚಂದನ ದಾಸನ ಮರಣದಂಡನೆ ಅನ್ಕೊಂಡು ಸೂರು ಕಿತ್ತು ಹಾಗಾಗಿ ಉಚ್ಚ ಸ್ವರದಲ್ಲಿ ಅರಚಿಕೊಂಡ. ಎಲ್ಲರೂ ಬೆಚ್ಚಿ ಬಿದ್ರು. ನಾಟಕದ ಪ್ರಸಾರ ನಿಂತು ಹೋಯ್ತು. ಯಾಕಂದ್ರೆ ಬರ್ಬೇಕಾದದ್ದು 37-38 ನಿಮಿಷಕ್ಕೆ, ಇವನು 10 ನಿಮಿಷಕ್ಕೆ ಬಂದ್ಬಿಟ್ಟಿದ್ದಾನೆ. ತನ್ನ ತಪ್ಪಿನಿಂದ ಗೊತ್ತಾಯ್ತಲ್ಲ, ನಿಂತು ಹೋಯ್ತು ಅಂದಾಗ ತನ್ನ ತಪ್ಪಿನಿಂದ ಆದಂತಹ ಅನಾಹುತವನ್ನು ತಿಳಿದು ಅದನ್ನು ಹೇಗೆ ನಿಭಾಯಿಸಬೇಕು ಅಂತ ತಿಳಿದೆ ಕೈಕಾಲು ಸೋತು ತಪ್ಪು ಹೆಜ್ಜೆಗಳನ್ನಿಟ್ಟು ಮುಖ ತುಂಬ ಅಳು, ನಗು, ಸಂದೇಹ, ಸಂಕಟಗಳ ಸಂಕೀರ್ಣ ಭಾವವನ್ನು ತುಂಬಿಕೊಂಡು ನಂಜಪ್ಪ 2 ನಿಮಿಷ ನೃತ್ಯೋತ್ಸವ ಮಾಡಿದ. ಅವತ್ತಿಗೆ ನಾಟಕ ಅನಾಹುತ, ಅದು ತಪ್ಪಾಯ್ತು, ನೇರ ಪ್ರಸಾರ ನಿಂತು ಹೋಯ್ತು. ಅದ್ರ ಬಗ್ಗೆ ಸಾಕಷ್ಟು ವಾರ್ನಿಂಗು ಬಂತು, ತಪ್ಪಾಯ್ತು ಅಂತ ಆಯ್ತು. ಅವತ್ತು ಅನಾಹುತ ಆದ್ರೂ ಕೂಡ ಇಂದಿಗೆ ನಮ್ಮಂಥವ್ರಿಗೆಲ್ಲ ಅದು ನೆನೆಸ್ಕೊಂಡಾಗೆಲ್ಲ ನಗುವಿನ ಬುಗ್ಗೆ ನೆಪ್ಸುತ್ತೆ. ಆ ಪ್ರಸಂಗ ಹೃದಯವನ್ನು ತಂಪಾಗಿಸ್ತದೆ. ಆಕಾಶವಾಣಿಯ ಪ್ರಪಂಚ ಇದೆಯಲ್ಲ, ಮತ್ತೆ ಕೈ ಚಾಚಿ ಸೆಳೀತದೆ ನಮ್ಮನ್ನ. ಅದ್ಭುತ ಪ್ರಪಂಚ ಸ್ವಾಮಿ. ಈಗ ರೇಡಿಯೋ ಜಾಸ್ತಿ ಕೇಳ್ತಾ ಇಲ್ಲ, FM ಬರೋ ಸ್ವಲ್ಪ ಕೇಳ್ತಾ ಇದ್ದೀವಿ. ಆದ್ರೆ ಆ ಕಾಲದಲ್ಲಿ ಜ್ಞಾನಕ್ಕೆ, ಮನೋರಂಜನೆ ಎಲ್ಲಕ್ಕೂ ಆಕಾಶವಾಣಿ ಒಂದೇ ಕಾರಣ ಆಗಿತ್ತು. ಎಂತ ಸಾಧನೆ ಗೊತ್ತಾ ಅದು. ನಿಮ್ಮ ಧ್ವನಿಯಿಂದಾನೇ ಸೃಷ್ಟಿ ಮಾಡಬೇಕು. ಈ ಮುಖ ಕಾಣಿಸಲ್ಲ ವೀಕ್ಷಕರಿಗೆ, ಕೇಳುವರಿ ಕಾಣಿಸಲ್ಲ ನೀವು, ಆದರೆ ನಿಮ್ಮ ಹೃದಯದ ಭಾವನೆಗಳನ್ನೆಲ್ಲವನ್ನೂ ನಿಮ್ಮ ಧ್ವನಿಯಲ್ಲೇ ತುಂಬಿ ಕಳಿಸ್ಬೇಕಲ್ಲ. ಅದ್ಭುತ ಶಕ್ತಿ ಅದು. ಅಂತಹ ಕಲಾವಿದರು 106 ಜನ ಇದ್ರು, ದೊಡ್ಡವರಿದ್ರು. ಆ ಪ್ರಪಂಚ ಇದೆಯಲ್ಲ, ಆಕಾಶವಾಣಿ ಪ್ರಪಂಚ ನಮ್ಮನ್ನು ಕೈ ಚಾಚಿ ಸೆಳೀತದೆ. ತಮಗೆ ಅವಕಾಶ ಸಿಕ್ಕಾಗ ದಯವಿಟ್ಟು ಆಕಾಶವಾಣಿ ಕೇಳಿ. ಅದು ಸೃಷ್ಟಿ ಮಾಡುವಂತಹ ಪ್ರಪಂಚವನ್ನು ಆನಂದಿಸಿ.